ಒಂದು ಹುಡುಗಿ ಲೈಫ್ ಅಲ್ಲಿ ಅವಳು ನೋಡೋ ಕೊನೆ ಜೆಂಟ್ಲ್ಮ್ಯಾನ್ ಹೆಸರೇ ತಂದೆ. ಒಂದು ಹುಡುಗಿನ ಕಡಿಮೆ ಅರ್ಥ ಮಾಡೋ ಗಂಡಸಿದ್ರೆ ಆತನ ಅಪ್ಪ ಅಂತ ಕರೀತಾರೆ. ಒಂದು ವಯಸ್ಸಿಗೆ ಬಂದಾಗ ರೀ ಇಂಥ ಕಾಲೇಜ್ಗೆ ಹಾಕ್ರಿ ಅನ್ನೋದೇ ಅಮ್ಮ ಕರ್ತವ್ಯ, ಕಾಲೇಜ್ ಫೀಸ್ ಕಟ್ಟೋದು ಅಪ್ಪನ ಕರ್ತವ್ಯ. ಒಂದು ಏಜ್ ಬಂದಾಗ ಈ ಹುಡುಗ ಇರ್ಲಿ ಅಂತ ಹೇಳೋದೇ ಅಮ್ಮನ ಕರ್ತವ್ಯ. ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಮುತ್ತೂಟ ಮಣ್ಣಾಪುರಂ ಗೋಲ್ಡ್ ಇಡು, ರೇಷನ್ ತಗೊಂಬ, 2-3% ಬಡ್ಡಿಗೆ ದುಡ್ಡು ತಗೊಂಬ, ಗ್ರ್ಯಾಂಡ್ ಆಗಿ ಮದುವೆ ಮಾಡು, ಅಪ್ಪನ ಕರ್ತವ್ಯ. ಒಂದು ಹೆಣ್ಣು ಮಗು ಮಿಡಿಲ್ ಕ್ಲಾಸ್ ಹುಡುಗಿಗೆ ಮದುವೆ ಫಿಕ್ಸ್ ಆಗುತ್ತೆ. ಏನು ಮದುವೆ ಎಲ್ಲ ಮುಗಿಯುತ್ತೆ, ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ ಚೌಲ್ಟ್ರಿ ಮುಂದೆ ಕಾರ್ ಇರುತ್ತೆ, ಇಲ್ಲ ಬಸ್ ಸ್ಟಾಪ್ ಅಲ್ಲಿ KSRTC ಬಸ್ ಹತ್ ಕಳಿಸ್ಬೇಕು. ಗಂಡ ಹೆಂಡತಿ ಇಬ್ಬರನ್ನು ಕಳ್ಸೋವಾಗ ಅಮ್ಮ ಬಿಕ್ಕಳಿಸಿ ಆಡ್ತಾಳೆ, ನಾವ್ ಇಷ್ಟು ವರ್ಷ ಚೆನ್ನಾಗಿ ನೋಡ್ಕೊಂಡಿದ್ವಿ ಇವಳನ್ನ, ಗಂಡ ಹೆಂಗ್ ನೋಡ್ಕೊಂತಾನೋ ಅಂತ. ದೂರದಲ್ಲಿ ನಿಮ್ಮ ಅಪ್ಪ ಅಳ್ತಿರಲ್ಲ, ನಿಮ್ಮ ಅಮ್ಮ ಅಳ್ತಿರ್ತಾರೆ. ಯಾಕೆಂದ್ರೆ ನಿಮ್ಮ ಅಮ್ಮಗ್ ಭಯ ಅವ್ನು ಚೆನ್ನಾಗಿ ನೋಡ್ಕೊಂತಾರೋ ಇಲ್ವೋ ಅಂತ. ದೂರದಲ್ಲಿ ನಿಮ್ಮ ಅಪ್ಪ ಸೈಲೆಂಟ್ ಆಗಿರ್ತಾರೆ. ನಿಮ್ಮ ಅಪ್ಪನ ಸೈಲೆನ್ಸ್ ಅಲ್ಲಿ ಒಂದು ಮೆಸೇಜ್ ಇರುತ್ತೆ, ಅಪ್ಪಿ ತಪ್ಪಿ ಅವ್ನು ಕೈ ಕೊಟ್ರೆ ಮತ್ತೆ ಯುವರಾಣಿ ತರ ನೋಡ್ಕೊಂತೀನಿ ಹೋಗು ಮಗಳೇ ಅಂತ. ಈ ಸೈಲೆನ್ಸ್ ಅಲ್ಲಿರೋ ಮೆಸೇಜ್ ಎಷ್ಟು ಜನ ಅರ್ಥ ಮಾಡ್ಕೊಳ್ತೀರಾ ಅಂತ. ಒಂದು ವಯಸ್ಸಿಗೆ ಬಂದ್ಮೇಲೆ ಗಂಡನ ಜೊತೆನೋ ಬಾಯ್ ಫ್ರೆಂಡ್ ಜೊತೆನೋ ಬೈಕಲ್ಲಿ ಹಿಂದ್ಗಡೆ ಕುತ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಗೆ ನೆನಪಿದ್ಯಾ, ಬಾಯ್ ಫ್ರೆಂಡ್ ಅಥವಾ ಗಂಡನೋ ಬೈಕಲ್ಲಿ ಹಿಂದೆ ಕೂರಿಸ್ಕೊಂಡು ಹೋಗ್ತಾನೆ, ಅಪ್ಪ ಮಗಳನ್ನ ಮುಂದೆ ಕೂರಿಸ್ಕೊಂಡು ಹೋಗ್ತಾನೆ. ಯಾಕೆ ಗೊತ್ತಾ, ಅಪ್ಪನಿಗೆ ಮಗಳು ಮುಂದೆ ಇರಬೇಕು ಅಂತ ಆಸೆ, ಬಾಯ್ ಫ್ರೆಂಡ್ಗೆ ಗಂಡನಿಗೆ ಅವಳು ಹಿಂದೆ ಬಿದ್ದಿರ್ಲಿ ಅಂತ ಆಸೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿರೋ ಏನು ನೀವು? ಒಂದು ಹುಡುಗಿ ಲೈಫ್ ಅಲ್ಲಿ ಅವಳು ನೋಡೋ ಕೊನೆ ಜೆಂಟ್ಲ್ಮ್ಯಾನ್ ಹೆಸರೇ ತಂದೆ. ಇನ್ಯಾರು ಆಕೆ ಲೈಫಲ್ಲಿ ಜೆಂಟ್ಲ್ಮ್ಯಾನ್ ಆಗಿರಲ್ಲ. ಒಂದು ಹುಡುಗಿನ ಕಡಿಮೆ ಅರ್ಥ ಮಾಡೋ ಗಂಡಸಿದ್ರೆ ಆತನ ಅಪ್ಪ ಅಂತ ಕರೀತಾರೆ. ಹುಡುಗನ ಲೈಫಲ್ಲೂ ಅಷ್ಟೇ, ಕಡಿಮೆ ಅರ್ಥ ಮಾಡೋ ಹೆಂಗ್ಸಿದ್ರೆ ಆಕೆನ ತಾಯಿ ಅಂತ ಕರಿತೀವಿ. ಹೆಣ್ಣು ಮಕ್ಕಳು ಮೈಂಡ್ ಸೆಟ್ ಬದಲಾಗಬೇಕು. ಸಾಯಂಕಾಲ 6:30 ಎಲ್ಲೋ ಪಾನಿಪುರಿಗೆ ಹೋಗಿ ಬರ್ತೀನಿ ಅಂತ 1 ಅವರ್ ಲೇಟ್ ಆಗಿ ಬಂದ್ರೆ ನಿಮ್ಮಮ್ಮ ಬೈತಾರೆ, ಏನಮ್ಮ ನನ್ನ ಮೇಲೆ ನಂಬಿಕೆ ಅಲ್ವಾ ನಿನ್ಗೆ ಅಂತ ನಿಮ್ಮ ಅಮ್ಮಗೆ ರಿವರ್ಸ್ ಮಾತಾಡ್ತೀಯಾ. ಇನ್ನೊಂದು 20 ವರ್ಷ ಆದ್ಮೇಲೆ ನಿನಗೊಂದು ಮಗಳು ವಯಸ್ಸಿಗೆ ಬಂದಿರೋಳು 1 ಅವರ್ ಲೇಟ್ ಆಗಿ ಬಂದ್ರೆ ನೀನ್ ಎಷ್ಟು ಗಾಬರಿ ಬೀಳ್ತೀಯ ಅಂತ ಆವತ್ತು ಅರ್ಥ ಆಗುತ್ತೆ. ಏನ್ ಪ್ರಾಬ್ಲಮ್ ಗೊತ್ತಾ, ನಿಮ್ ತಾಯಿ ಗ್ರೇಟ್ ಅನ್ನೋ ಅಷ್ಟೊತ್ತಿಗೆ ಹೆಣ್ಮಕ್ಳು 5ರಿಂದ 10 ವರ್ಷ ಪ್ರತಿ ಹುಡುಗಿಗೂ ಅಮ್ಮ ಗ್ರೇಟ್ ಅನ್ಸುತ್ತೆ. 10ರಿಂದ 20 ವರ್ಷ ನಮ್ಮಮ್ಮ ಕ್ವೀನ್ ಅನ್ಸುತ್ತೆ. 20ರಿಂದ 30 ವರ್ಷ ನಮ್ಮಮ್ಮ ಸೂಪರ್ ಅನ್ಸುತ್ತೆ. 30ರಿಂದ 40 ವರ್ಷ ಸುಮ್ಮನೆ ಇರಮ್ಮ. 40ರಿಂದ 50 ವರ್ಷ ನಿನ್ಗೇನು ಅರ್ಥ ಆಗಲ್ಲ, ಸುಮ್ಮನೆ ಇರುವಂತಾರೆ. 50-55 ವರ್ಷಕ್ಕೆ ನಿಮ್ಮಮ್ಮ ನಿಮ್ಗೆ ಯಾವತ್ತು ರೈಟ್ ಅನಿಸ್ತಾಳೆ ಗೊತ್ತಾ, ನಿನ್ನ ಮಗಳಿಗೆ ನೀನು ರಾಂಗ್ ಆಗೋಗಿರ್ತೀಯ, ಆವತ್ತು ನಿಮ್ಮಮ್ಮ ನಿನ್ಗೆ ರೈಟ್ ಅನಿಸ್ತಾಳೆ. ಇದೆಲ್ಲ ಜ್ಞಾಪಕ ಇಟ್ಕೋಬೇಕು ಹುಡುಗಿರು. ತಾಯಿ ತ್ಯಾಗದ ಬಗ್ಗೆ ಅರ್ಥ ಮಾಡ್ಕೋಬೇಕು. ಎಷ್ಟು ಕಷ್ಟ ಆದ್ರೂ ಇನ್ನೊಂದು ಕೆಲವರು ಹುಡುಗಿರು ಇರ್ತಾರೆ, ಅಮ್ಮಂದ್ರಿಗೆ ಅಮ್ಮ ನೀವು ಶಾನ ಕಂಜೂಸು ಅಂತ ಬೈತಾರೆ. ನಿಮ್ಮಮ್ಮ ಕಂಜೂಸ್ತನ ಮಾಡಿ 4 ಗ್ರಾಮ್ ಗೋಲ್ಡ್ ಹಾಕಿ ಕಿವಿ ಓಲೆ ಮಾಡಿಸಿದ್ರು, ಆವಾಗೆಲ್ಲೋಯ್ತು ಕಂಜೂಸ್ತನ. ನಿಮ್ಮಮ್ಮ ಎತ್ತಿಟ್ಟು ನಿನ್ಗೆ ಓಲೆ ಮಾಡಿಸಿದ್ದು ಆ ಕಂಜೂಸ್ತಾನ ತಾನೆ. ಅಟ್ಲೀಸ್ಟ್ ಒಳ್ಳೆ ಚೌಲ್ಟ್ರಿಯಲ್ಲಿ ಹುಡುಗಿರಿಗೆ ಮದುವೆ ಮಾಡಕ್ಕಾಗೋದು. ವಯಸ್ಸಿಗೆ ಬಂದಾಗ ರೀ ಇಂಥ ಕಾಲೇಜ್ಗೆ ಹಾಕ್ರಿ ಅನ್ನೋದೇ ಅಮ್ಮ ಕರ್ತವ್ಯ, ಕಾಲೇಜ್ ಫೀಸ್ ಕಟ್ಟೋದು ಅಪ್ಪನ ಕರ್ತವ್ಯ. ಒಂದು ಏಜ್ ಬಂದಾಗ ಈ ಹುಡುಗ ಇರ್ಲಿ ಅಂತ ಹೇಳೋದೇ ಅಮ್ಮನ ಕರ್ತವ್ಯ. ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಮುತ್ತೂಟ ಮಣ್ಣಾಪುರಂ ಗೋಲ್ಡ್ ಇಡು, ರೇಷನ್ ತಗೊಂಬ, 2-3% ಬಡ್ಡಿಗೆ ದುಡ್ಡು ತಗೊಂಬ, ಗ್ರ್ಯಾಂಡ್ ಆಗಿ ಮದುವೆ ಮಾಡು, ಅಪ್ಪನ ಕರ್ತವ್ಯ. ನನ್ನ ಗೆಲುವೇ ನನ್ನ ತಾಯಿಯ ಗೆಲುವೇ ನಮ್ಮ ತಂದೆ ಅಲ್ವಾ. ಈ ಸೆಂಟೆನ್ಸ್ ಹೇಳೋದು ಮರ್ತೋಗಿದ್ದಾರೆ ದೊಡ್ಡವರು. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ತಾಯಿ ಇರ್ತಾಳೆ, ಆ ತಾಯಿಯ ಹಿಂದೆ ತಂದೆ ಇರ್ತಾರೆ ಅನ್ನೋದು ಮರ್ತೋಗ್ಬಾರ್ದು. ಸಾಕೋಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.